Kudla is our city. Kudladakulu is our emotion. ಕುಟ್ಲದ ಕುಲು ಚಾನಲ್ ತೂಲೆ ಸಬ್ಸ್ಕ್ರೈಬ್ ಮಲ್ಪ್ಲೆ. ಭವ್ಯ ಅವರೇ ನಮಸ್ಕಾರ. ನಿಮಗೆ ಮಂಗಳೂರು ಅಂದ ಕೂಡಲೇ ನೆನಪಾಗೋದೇನು? ಮಂಗಳೂರು ಅಂದರೆ ನನಗೆ ಫಸ್ಟ್ ನೆನಪಾಗೋದು ಎರಡನೇ ಚಿತ್ರ ಇರ್ಬೋದು, ಪ್ರೇಮಜ್ಯೋತಿ. ಸೋಮೇಶ್ವರ ಟೆಂಪಲಲ್ಲಿ ನನ್ನ ಪಿಕ್ಚರ್ ಆಗ ಸ್ಟಾರ್ಟ್ ಆಯಿತು. ಬಾಳಿಗ ಸಹೋದರರು ಅಂದ್ಬಿಟ್ಟು ಜೋಸೆಮನ್ ಅವ್ರ ಡೈರೆಕ್ಷನಲ್ಲಿ ನಾನು ಅರ್ಜುನ್ ಸರ್ಜಾ ಅವರು ಒಂದು ಡ್ಯಾನ್ಸ್ ಸಾಂಗ್ ಇತ್ತು. ಅವಾಗ ಅಲ್ಲೇ ಸ್ಟಾರ್ಟ್ ಮಾಡಿದ್ದು. ಆ ಒಂದು ಸೀನರೀಸ್ ನನಗೆ ತುಂಬ ಇಷ್ಟ ಆಯಿತು. ಸೀನರಿ, ಟೆಂಪಲ್ ಹತ್ರ ತುಂಬ ಖುಷಿ ಕೊಡ್ತು. ಮ್ಯಾಂಗ್ಳೂರ್ ಫಸ್ಟ್ ಟೈಮ್ ಬಂದಿದ್ದೆ ನಾನು. ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ರಾತ್ರಿ ಒಂದು 12 ಗಂಟೆಯಲ್ಲಿ ಒಂದು ಶಾರ್ಟ್ ತೆಗಿಯೋಕ್ಕೆ ಹೋಗಿದ್ರು. ಅಲ್ಲಿ ನಾನು ಅರ್ಜುನ್ ಸರ್ಜಾ ಬೋಟಲ್ಲಿ ಕೂತ್ಕೊಳ್ಬೇಕಿತ್ತು. 2 ಬೋಟ್ ಇಟ್ಕೊಂಡಿದ್ರು. ನಾನೊಂದು ಬೋಟಲ್ಲಿ ಇರ್ತೀನಿ, ಇವರೊಂದು ಬೋಟಲ್ಲಿ ಇಟ್ಟಿರ್ತೀನಿ. ಇದು ಬೋಟದು ಥ್ರೆಡ್ ಕಟ್ಟಾಗೋಯ್ತು, ಇದು ಹೊಳಗೊಟ್ಟೋಯ್ತು. ಅಷ್ಟು ರಾತ್ರಿಯಲ್ಲಿ ಹೇಗೆ ಹೇಳಿ? ಆಮೇಲೆ ನೀವು ದೇವರೇ ಕಾಪಾಡೋದನ್ನ ಏನೋ ಗೊತ್ತಿಲ್ಲ, ಯಾರೋ ಒಬ್ಬ ಲೈಟ್ ಬಾಯ್ ಬಂದು ಇಮಿಡಿಯೇಟಾಗಿ ಬಂದು ಆ ಬೋಟ್ನ ಹಿಡ್ಕೊಂಡು ಬಂದ. ಅದನ್ನು ತಿಳ್ಕೊಂಡ್ರೆ ಶಾಕ್. ಆವತ್ತು ನನ್ನಮ್ಮ ನೋಡಬೇಕಿತ್ತು, ಎಲ್ಲರ ಮೇಲೆ ಕಿರ್ಚಾಡಿ ರೇಗಾಡಿ, ನಿಮಗೆ ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಹಾಗೆ ಹೀಗೆ ಅಂತ. ಇದೊಂದು ಎಪಿಸೋಡ್ ಜ್ಞಾಪಕ ಬರುತ್ತೆ. ಸಮುದ್ರ ಅಂದ ತಕ್ಷಣ ಎಷ್ಟು ಭಯ ಆಗುತ್ತೆ, ಬಟ್ ಒಂದೊಂದು ಸರಿ ನೋಡಿದಾಗ ಅಷ್ಟೇ ಪ್ರಶಾಂತತೆಯಲ್ಲಿರುತ್ತೆ. ಆ ಅಲೆಗಳು ಅದರ ತುಂಬ ಚೆಂದಾಗಿರುತ್ತೆ, ತುಂಬ ಚೆಂದ ನೋಡಲಿಕ್ಕೆ. ಫ್ಯಾಮಿಲಿ ಜೊತೆಗೂ ಹೋಗಿದ್ದೀನಿ. ನಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ ನೀರಲ್ಲಿ ಹೋಗಿ ಆಟ ಆಡಲಿಕ್ಕೆಲ್ಲ. ಬಟ್ ನನ್ನ ಹಸ್ಬೆಂಡ್ ಬೈತಾ ಇರ್ತಾರೆ, ನೀರು ಅಲ್ಲಿವರೆಗೂ ಹೋಗಲೇಬೇಡಿ ಅಂತ ಅವರೊಂದು ಲಕ್ಷ್ಮಣ ರೇಖೆ ಹಾಕ್ಬಿಡ್ತಾರೆ. ಬಿಕಾಸ್ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ನೀರಲ್ಲೆಲ್ಲ ಇದು ಆಟ ಇದು ಮಾಡಬಾರ್ದು ಅಂತೆಲ್ಲ ತುಂಬ ಎಚ್ಚರಿಕೆ ಕೊಡ್ತಾರೆ. ಅದೊಂದು ತುಂಬ ಚೆಂದ ಉಂಟು. ಸೀನ್ರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಖುಷಿ ಕೊಡುತ್ತೆ. ಮಂಗಳೂರು, ಕುಂದಾಪುರ, ಉಡುಪಿ ಎಲ್ಲೇ ತೊಗೊಂಡು ಹೋಗಿ ನೀವು ಆ ಕಡೆ ಕಾರವಾರ, ಗೋವಾ ಆ್ಯಂಡ್ ಕುಮಟದ ಕಡೆ ಹೋಗಿದ್ದೀನಿ, ಹೊನ್ನಾವರ ಕಡೆ ಹೋಗ್ತೀನಿ. ಹೀಗೆ ಭಾಳಷ್ಟು ಒಂಥರ ಏನೋ ಒಂದು ಸೆಂಟಿಮೆಂಟು. ಟೆಂಪಲ್ಸು ಮೋಸ್ಟ್ ಆಫ್ ದ ಟೆಂಪಲ್ಸ್ ಅಲ್ಲೇ ಬಹಳಷ್ಟು ಇದೆ. ಖುಷಿ ಕೊಡುತ್ತೆ. ಹೋದಾಗೆಲ್ಲ ನಾನು ಯಾವುದಾದ್ರು ಟೆಂಪಲ್ಗೆ ವಿಸಿಟ್ ಮಾಡ್ತೀನಿ. ಅಷ್ಟೇ ಪವರ್ಫುಲ್ ಟೆಂಪಲ್ಸು. ಒಂದು ಮ್ಯಾಂಗ್ಳೂರು ಎಷ್ಟರ ಮಟ್ಟಿಗೆ ಅಂದರೆ ನನಗೆ ಒಂದು ತುಂಬ ಒಂಥರ ಆತ್ಮೀಯ ಪ್ಲೇಸ್ ಆಗೋಯ್ತದು. ನಮ್ಮ ಹುಟ್ಟೂರೇನೋ ಹತ್ತಿರ ಒಂದು ಇದು ನನಗೆ ಖುಷಿ ಆಯಿತು. ಮ್ಯಾಂಗ್ಳೂರು ಅಲ್ಲಿ ನನ್ನ ಬಹಳಷ್ಟು ಪಿಕ್ಚರ್ಗಳು ಶೂಟ್ ಆಯಿತು. ಕೃಷ್ಣನೇ ಬೇಗನೆ ಬಾರೋ, ನಾನಿನ್ನ ಪ್ರೀತಿಸುವೆ, ನನ್ನ ಪ್ರೀತಿಯ ಹುಡುಗಿ, ಒಂದೊಂದು ಲೆಕ್ಕ ಮಾಡ್ಕೊಂಡು ಹೋಗ್ತಿದ್ದೆ. ಭಾಳಷ್ಟು ಇದೆ, ಬಟ್ ನೆನಪಿಗೆ ಬರಲ್ಲ. ನೆನಪಿಗೆ ಬರೋದಷ್ಟು ಹೇಳಿದ್ದೀನಿ. ಮೋಸ್ಟ್ ಆಫ್ ದ ಮೂವೀಸ್ ಅಲ್ಲೇ ಮಾಡಿದ್ದು. ಮಂಗಳೂರು ಅಂದ ತಕ್ಷಣ ನೆನಪಾಗೋದು ಭಾಳಷ್ಟು ಹೋಲಿ ಪ್ಲೇಸಸ್. ಮಂಗಳೂರಿಗೆ ಹೋಗಿದ ತಕ್ಷಣ ನಾವು ಹೋಗೋದು ಕೊಲ್ಲೂರಿಗೆ. ಆಮೇಲೆ ಅದಾದ ನಂತರ ಮಂಗಳೂರಲ್ಲಿರೋ ಕಟೀಲು ದುರ್ಗಾ ಪರಮೇಶ್ವರಿಗೆ, ಭಾಳಷ್ಟು ಕದ್ರಿ ಮಂಜುನಾಥ ಟೆಂಪಲ್ ಇದೆ. ಆಮೇಲೆ ಮಂಗಳಾದೇವಿ. ಆಮೇಲೆ ಈ ಚಿತ್ರ ಈಗ ನಾನು ಮಾಡ್ತಾ ಇರೋದು ಕೊರ್ಗಜ್ಜ, ಇದೊಂದು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಿದ್ದಾರೆ. ಇದು ಸ್ಟಾರ್ಟಾಗಿ ಒಂದು 3 ಇಯರ್ಸೇ ಆಯಿತು ಅನಿಸುತ್ತೆ. ಈಗ ಅವಾಗಿಂದನೂ ನಾನು ತುಂಬ ಫೆಮಿಲಿಯರ್ ಆಯಿತು. ಇನ್ನೂ ವೆರಿ ಆಫನ್ ಮ್ಯಾಂಗ್ಳೂರು ಬರೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಶೂಟಿಂಗ್ಗೋಸ್ಕರ ನೆನ್ನೆಯವರು ಎವ್ರಿ ಇಯರು ಕೋಲ ಇಟ್ಕೊಳ್ತಿದ್ರು. ಅಲ್ಲಿ ಪ್ರತಿಯೊಂದು ಒಂದು ಪ್ರೆಸ್ ಮೀಟ್ ಆಗಲಿ ಎಲ್ಲದಕ್ಕೂ ವೆರಿ ಆಫನ್ ನಮ್ಮನ್ನು ಕರೆಸ್ತಿದ್ರು. ಒಂದು ಸೆಂಟಿಮೆಂಟ್ ಆಗೋಗಿದೆ ಮ್ಯಾಂಗ್ಳೂರು ಅಂದ ತಕ್ಷಣ. ಒಳ್ಳೆ ಸೀನರಿ, ಒಳ್ಳೆ ಕೋಸ್ಟಲ್ ಏರಿಯಾ, ಒಳ್ಳೆ ಫಿಶ್ ಊಟ ಮಾಡ್ಬೋದು ಅಲ್ಲಿ ಬಂದರೆ. ಅಲ್ಲಿದು ಅಕ್ಕಿ ಇದೆಯಲ್ಲ, ಏನಕ್ಕೆ ಅದು ಕುಚ್ಚಲಕ್ಕಿನ ಏನೋ ಹೇಳ್ತಾರೆ, ಬಾಯ್ಲ್ಡ್ ರೈಸ್, ಅದು ತುಂಬ ಇಷ್ಟ. ಫಿಶ್ ಕರಿ, ಈ ಥರ ಅಲ್ಲಿದು ಎನ್ವೈರ್ನ್ಮೆಂಟ್ ಆಗಲಿ, ಅಲ್ಲಿದೊಂದು ಏನಂತಾರೆ, ಒಂದು ಸಂಪ್ರದಾಯ ಇದೆಲ್ಲ ಇರುತ್ತಲ್ಲ, ಅದೆಲ್ಲ ನನಗೆ ಭಾಳ ಖುಷಿಗೆ ತಂದು ಕೊಟ್ಟಿದೆ. ಇವಾಗಲೂ ಅಷ್ಟೇ. ಆಮೇಲೆ ಮೇಯ್ನ್ ಧರ್ಮಸ್ಥಳನೇ ಮರ್ತುಬಿಟ್ವಿ. ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಹೇಳ್ತಾ ಹೋದರೆ ಮರ್ತೋಗ್ಬಿಡ್ತೀನಿ. ಈಗ ರೀಸೆಂಟಾಗಿ ಇನ್ನೊಂದು ಕಡೆ ಹೋಗಿದ್ದೆ, ಮಂದಾರ್ತಿ, ಕುಂದಾಪುರ ಮಂದಾರ್ತಿ ಕಟೀಲು ದುರ್ಗಾ ಪರಮೇಶ್ವರ ಅನ್ನೋ ಟೆಂಪಲ್ಗೆ ಹೋಗಿದ್ದೆ.
ಅಲ್ಲಿ ಕೂಡ ಆ, ಕಲ್ಲುರ್ಟಿ ಕಲ್ಕುಡ ಅಂತ ದೈವದ ಒಂದು ಕೋಲ ಇಟ್ಕೊಂಡಿದ್ರು. ಅವರು ದುಬಾಯ್ ಅವರು ಬಂದು ಅಂದರೆ ಅವರು ಹುಟ್ಟೂರು ಇದು ನನ್ನ ಹಸ್ಬೆಂಡ್ ಕಡೆ. ಅವರು ನಮ್ಮನ್ನು ಕರೆಸಿ ಅಲ್ಲಿ ಸನ್ಮಾನ ಮಾಡಿ ಅದೊಂದು ತುಂಬ ಚೆನ್ನಾಗಿ ಮಾಡಿದ್ರು ಆ ದೈವದ ಒಂದು ಇದು. ಈ ನಡುವೆ ಭಾಳಷ್ಟು ನನಗೆ ದೈವದ ಒಂದು ಏನಂತಾರೆ, ಈ ಚಿತ್ರ ಆದ ನಂತರ ಎಲ್ಲ ಅದ್ರ ಬಗ್ಗೆ ಬಹಳಷ್ಟು ಗೊತ್ತಾಗ್ತಿದೆ. ಇದು ಕೊರಗಜ್ಜ ಮೂವಿ ಮಾಡ್ತಾ ಇರೋದು. ಕೊರಗಜ್ಜ ಅಂದ್ರೇ ಬಹಳಷ್ಟು ಇದ್ರ ಬಗ್ಗೆ ಡಿವೋಟೀಸು ಬಿಲೀವರ್ಸ್ ಬಹಳಷ್ಟು. ಅಲ್ಲಿ ಕೊರಗಜ್ಜ ಕ್ಷೇತ್ರಕ್ಕೆ ಏನಾದ್ರು ಹೋಗಿದ್ದೀರಾ? ಹಾಂ, ಡೆಫಿನೆಟ್ಲಿ ಅಲ್ಲೇ ಪೂಜೆ ಆಯ್ತಲ್ಲ, ಕುತ್ತಾರು ಇಲ್ಲಿ. ಆಮೇಲೆ ಇನ್ನೊಂದು 2-3 ಕಡೆ ಇದೆ. ಆಮೇಲೆ ಡೈರೆಕ್ಟ್ರದೇ ಒಂದು ಪ್ಲೇಸ್ ಇದೆ, ಐ ಡೋಂಟ್ ನೋ ದ ಪ್ಲೇಸ್, ಹೆಸರು ಕೇಳಬೇಡಿ ನನ್ನ. ಅಲ್ಲಿ ಅವರು ಕಲ್ಲೂಟಿ ಪ್ರತಿ ವರ್ಷ ಕೂಡ ಕಲ್ಲೂಟಿ ಅಂಡ್ ಕೊರಗಜ್ಜ ಅಂಡ್ ಗುಳಿಗ ಈ 3 ಒಂದು ದೈವದ ಕೋಲ ಇಟ್ಕೊಳ್ತಾರೆ. ಅದು ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಬಟ್ಟು ಒಂಥರ ಏನೋ ಒಂದು ಬಿಲಿ ಮಾಡಬೇಕು ಅನಿಸುತ್ತೆ ಒಂದು ಕೊರಗಜ್ಜ. ಅದೇನೋ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅದು ಆಗೋ ಥರ ನಮಗೆ ಫೀಲ್ ಆಗುತ್ತೆ. ಏಕೆಂದರೆ ಈಗ ಆಲ್ಮೋಸ್ಟ್ 3 years ಆಯಿತು, ನಾವು ಇನ್ನೂ ಅದೇ ಟಚ್ಚಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ಸಮಥಿಂಗ್ ಈಸ್ ದೇರ್, ದೈವದ ಒಂದು ಬ್ಲೆಸ್ಸಿಂಗ್ಸ್ ಇದೆ. ಈ ಚಿತ್ರ ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಯಾವ ಲೆವೆಲ್ಗೆ ಇವರು ಸಣ್ಣ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೊರಟ ಚಿತ್ರ ಇದು. ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ 3D ಲೆವೆಲ್ಗೆ ತಂದು ನಿಂತಿದೆ ಈ ಚಿತ್ರ. ಮಂಗಳೂರಲ್ಲಿ ಇಷ್ಟೆಲ್ಲ ಸುತ್ತಾಡಿರೋದ್ರಿಂದ ಯಾವುದಾದ್ರು ತುಳು ವರ್ಡ್ಸ್ ಏನಾದರೂ ಕಲ್ತಿದ್ದೀರಾ? ಅಯ್ಯೋ, ನಾನು ಇನ್ನೊಂದು ಹೇಳೋದು ಮರ್ತೆ, 3 ಪಿಕ್ಚರ್ ಮಾಡಿದ್ದೀನಿ ತುಳು. ನಾನು ತುಳು ಪಿಕ್ಚರ್ ಬಟ್ ಹೆಸರು ಕೇಳಬೇಡಿ. ತುಂಬ ವರ್ಷಗಳಿಂದ 10 years ಬ್ಯಾಕ್ ಮಾಡಿದ್ದೀನಿ. ಅಷ್ಟು ಡೀಟೇಲ್ಸ್ ಕೊಡಲಿಕ್ಕೂ ಬರೋದಿಲ್ಲ ಏನು ನನಗೆ. ಬಟ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದು. ಡಬ್ಬಿಂಗ್ ನೀವೇ ಮಾಡಿದ್ರಾ? ಡಬ್ಬಿಂಗ್ ನಾನು ಮಾಡಿಲ್ಲ. ಹೆಸರು ಡೈರೆಕ್ಟರ್ ಹೆಸರು ಸಮಥಿಂಗ್ ಇದೆ, ಒಬ್ಬ ಪ್ರದೀಪ್ ಅಂದ್ಬಿಟ್ಟು ತುಳು ಅವರೇ. 3 ಸಿನಿಮಾನು 2 ಸಿನಿಮಾ ಅವನೇ ಮಾಡ್ದ, ಇನ್ನೊಂದು ಚಿತ್ರ ಬೇರೆಯವರು ಮಾಡಿದ್ದು. ಚೆನ್ನಾಗಿ ಇಷ್ಟ ಆಯಿತು ತುಳು. ಹಾಗೆ ಕಂಟಿನ್ಯೂಸ್ ಆಗಿ ತುಳು ಭಾಷೆ ಕಲಿಬೋದಿತ್ತು, ಬಟ್ ಯಾರು ಮಾತಾಡೋರು ಇಲ್ಲ ಅಕ್ಕಪಕ್ಕ ನಮಗೆ. ಹಾಗೆ ತುಳು ಭಾಷೆ ಚಂದ. ಶೂಟಿಂಗಲ್ಲಿ ಮಾತಾಡೋಕ್ಕೆ ಕಷ್ಟ ಆಗಿತ್ತಾ? ಇಲ್ಲ, ಕೆಲವೊಂದು ವರ್ಡ್ಸ್ ಎಲ್ಲ ವೆರಿ ಸ್ವಲ್ಪ ಮಿಕ್ಸ್ ಇದೆ ಅನ್ಸುತ್ತೆ ಅಲ್ವಾ, ಕನ್ನಡ. ಹೌದು, ಕನ್ನಡ ಥರ ಅದೆಲ್ಲ ಸ್ವಲ್ಪ ಮಿಕ್ಸ್ ಇದೆ. ಹಾಗಾಗಿ ತೀರಾ ಕಷ್ಟ ಏನು ಅನ್ನಿಸ್ಲಿಲ್ಲ ನನಗೆ. ಪ್ರಾಂಪ್ಟ್ ಕೊಡೋರು ಇರ್ತಾರೆ, ಬಟ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ತಗೊಳ್ತಾ ಇತ್ತು. ಬಟ್ ಇಷ್ಟು ಸಾರಿ ಬಂದು ಹೋದಾಗ ಆ ಒಂದು ಟಚ್ಚಲ್ಲಿ ಇರ್ತೀವಲ್ಲ, ಆ ಒಂದು ಲ್ಯಾಂಗ್ವೇಜ್ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ಹಾಗಾಗಿ ಬೇಗ ಪಿಕಪ್ ಮಾಡ್ಕೊಳ್ತೀವಿ. ತುಂಬ ಚಂದ ತುಳು ಭಾಷೆ, ತುಂಬ ಚಂದ. ಕೆಲವೊಂದು ವರ್ಡ್ಸ್ ಬರ್ಪುಂಡ, ಆಮೇಲೆ ಕೆಲವೊಂದು ವರ್ಡ್ಸ್ ಈಗ ತಾನೇ ನಮ್ಮ ತುಲೆ ನಮ್ಮ ಈ ಒಂದು ಚಾನೆಲ್ನ ನೀವು ನೋಡಬೇಕು ಅಂಡ್ ಪ್ರೋತ್ಸಾಹಿಸಬೇಕು. ದೆನ್ ವಾಟ್ ಎಲ್ಸ್? ಆ ಕಡೆ ಕುಮಟಾದಲ್ಲಿ ಹೇಳಬೇಕು ಅಂದರೆ ನಮ್ಮ ಈಗ ಕೊಲ್ಲೂರು ಅಂತ ಹೇಳಿದ್ನಲ್ಲ, ಅವ್ರು ನನ್ನ ಮನೆ ಪಕ್ಕದಲ್ಲೇ ಇದ್ದಾರೆ. ಅಂದರೆ ದೇ ಆರ್ ವೆರಿ ಕ್ಲೋಸ್ ಟು ಅಸ್ಟ್. ನನ್ನ ಹಸ್ಬೆಂಡ್ ಕೈ ಕೆಲಸ ಮಾಡ್ತಾರೆ ಅವರು ಈಸ್ ದ ಶ್ರೀಧರ್ ಅಡಿಗರು ಅಂದ್ಬಿಟ್ಟು. ಅವರು ಕೊಲ್ಲೂರಲ್ಲೇ ಅವರು ಅರ್ಚಕರು. ಹಾಗಾಗಿ ನಮಗೆ ಯಾವಾಗಲೂ ಅಲ್ಲಿ ಏನು ನಡೆಯುತ್ತೆ ಎಲ್ಲನೂ ಗೊತ್ತಾಗುತ್ತೆ. ಎವ್ರಿ ಟೈಮ್ ವಿ ಆರ್ ಗೋಯಿಂಗ್ ದೇರ್ ಆ್ಯಂಡ್ ಬರ್ತಾ ಇರ್ತೀವಿ. ಅದೊಂದು. ಆಮೇಲೆ ಕುಮಟಾದಲ್ಲೂ ಇದ್ದಾರೆ. ಕುಮಟಾದಲ್ಲಿ ಎಲ್ಲ ಫ್ಯಾನ್ಸ್ಗಳು, ಎಲ್ಲೇ ಹೋದರೂ ಬೇಗ ಪರಿಚಯ ಮಾಡ್ಕೊಳ್ತೀನಿ ನನಗೆ. ಹಾಗಾಗಿ ನಮ್ಮ ರಿಲೇಷನ್ಸ್ ಅಂತಿಲ್ಲ, ಎಲ್ಲ ಜೊತೆಗೂ ತುಂಬ ಕ್ಲೋಸ್ ಆಗೋದ್ರಿಂದ ಎಲ್ಲ ಜೊತೆ ಮಿಂಗಲ್ ಆಗ್ತೀನಿ. ಸೊ ಅಲ್ಲಿ ಆ ಕಡೆ ಇರೋ ಎಲ್ಲ ಜನಗಳು ಅಷ್ಟೇ ವೆರಿ ಫ್ರೆಂಡ್ಲಿ, ಸ್ವೀಟ್, ಹೃದಯ ದೊಡ್ಡದು, ಖುಷಿ ಕೊಡುತ್ತೆ. ತಿಂಡಿ ಅಥವಾ ಮೀನು ಯಾವ ಮೀನು ಫೇವರೇಟ್ ಅಂತ ಗೊತ್ತಾ ನಿಮಗೆ? ಮೀನು ಸೀ ಫುಡ್ ಅಂದರೆ ನನಗೆ ಯಾವುದಾದ್ರೂ ಪರವಾಗಿಲ್ಲ, ಖುಷಿ ಕೊಡುತ್ತೆ ನನಗೆ. ಫಿಶ್ ಕರಿ ನನಗೆ ಇಷ್ಟ ಆಗೋದು ತುಂಬ. ಬಾಂಬೆ ಡಕ್ ನಾನು ಮುಂಬೈಲಿ ಇರೋದು, ಸೆಟ್ಲ್ ಆಗಿರೋದು. ಇಲ್ಲಿ ಬಂದು ಶೂಟಿಂಗ್ಸ್ಗೆಲ್ಲ ಹೋಗ್ತಾ ಇರ್ತೀನಿ. ಬಟ್ ಮುಂಬೈಲಿ ನಾನು ಯಾವ ಸೀ ಫುಡ್ ತಿಂದಿಲ್ಲ ಅಂತಿಲ್ಲ, ಎಲ್ಲನೂ ಐ ಟೇಸ್ಟ್. ಬಟ್ ಅಲ್ಲಿ ಫೇಮಸ್ ಬಂದು ಬಾಂಬೆ ಡಕ್ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ನೋ ವೆದರ್ ಇಲ್ಲಿ ಸಿಗುತ್ತಾ ಇಲ್ವೋ ಅದು ಗೊತ್ತಿಲ್ಲ. ಹೆಸರೇ ಬಂದು ಬಾಂಬೆ ಡಕ್ ಅಂತಾರೆ ಅದಕ್ಕೆ. ಅದು ಸೀ ಫುಡ್. ಬಟ್ ಇಟ್ ಇಸ್ ಲ್ಯಾಬ್ಸ್ಟರ್, ಪ್ರಾನ್ಸ್ ಆ್ಯಂಡ್ ಇನ್ನೊಂದೇನು crab is my favorite. ಮಂಗಳೂರು ಕೋರಿ ರೊಟ್ಟಿ
ಕೋರಿ ರೊಟ್ಟಿ ಅಷ್ಟು ಇಷ್ಟ ಆಗಲ್ಲ ನನಗೆ, ತುಂಬ ಖಡಕ್ ಇರುತ್ತಲ್ವಾ ಅದು. ಐ ಲೈಕ್ ದಟ್ ಬಾಯ್ಲ್ಡ್ ರೈಸ್ ಆ್ಯಂಡ್ ಫಿಶ್ ಕರಿ, ಐ ಲೈಕ್. ದೈವದ ಸಿನಿಮಾಗಳೆಲ್ಲ ಬಂತು ರೀಸೆಂಟ್ ಆಗಿ, ಕಾಂತಾರ ಎಲ್ಲ ಇಟ್ಟಾಯ್ತು, ಅದನ್ನೆಲ್ಲ ನೋಡಿದ್ರಾ ನೀವು? ಹಾಂ, ಕಾಂತಾರ ನೋಡಿದ್ದೀನಿ ನಾನು. ಅದಕ್ಕೆ ಮುಂಚೆನೇ ನೋಡಿ, ಕಾಂತಾರ ಬರೋಕ್ಕೆ ಮುಂಚೆನೇ ನಾವು ಪಿಕ್ಚರ್ಗೆ ಸೈನ್ ಮಾಡಿದ್ವಿ. ಆವಾಗಲೇ ನಮಗೆ ಇದ್ರ ಬಗ್ಗೆ, ದೈವದ ಬಗ್ಗೆ ಎಲ್ಲ ಬಹಳಷ್ಟು ಗೊತ್ತಾಯಿತು. ನನ್ನ ಕ್ಯಾರೆಕ್ಟರ್ ಒಂದು ಈ ಚಿತ್ರದಲ್ಲೇ ನಾನು ಪಂಜನ್ ತಾಯಿ ರೋಲ್ ಅಂತ ಮಾಡ್ತಾ ಇದ್ದೀನಿ. ಆ ರೋಲ್ ಮಾಡುವಾಗ ನಾವು ಎಲ್ಲ ತಿಳ್ಕೊಳ್ಬೇಕಾಗುತ್ತೆ, ಹೇಗೆ ಏನು ಈ ಸ್ಟೋರಿ ಬಗ್ಗೆ ಎಲ್ಲ. ಹಾಗಾಗಿ ಎಲ್ಲ ದೈವದ ಬಗ್ಗೆ ಸ್ವಲ್ಪ ಆಲ್ಮೋಸ್ಟ್ ನನಗೆ ಪರಿಚಯ ಆಗಿದೆ. ಕೊರಗಜ್ಜನ ಕತೆ ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು? ಯಾವುದು? ಕೊರಗಜ್ಜನ ಕತೆ ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು? ಕೊರಗಜ್ಜನ ಕತೆ ಕೇಳಿದಾಗ ನನಗೆ ಅಷ್ಟು ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇದೊಂದು 800 years ಬ್ಯಾಕ್ ಸ್ಟೋರಿ ಇದು ಅಂತ ಹೇಳಿ ನನಗೆ ಇದು ಮಾಡಿದ್ರು. ಪಂಜನ್ ತಾಯಿ ರೋಲ್ ಇಷ್ಟ ಆಯಿತು ನನಗೆ. ಅಂದರೆ ಈಕೆ ಬಂದುಬಿಟ್ಟು ಒಂದು ರಾಜ್ಯನೆಲ್ಲ ಕಳ್ಕೊಂಡು ಪರಿತಪಿಸುವ ಟೈಮಲ್ಲಿ ಅಜ್ಜ ಬಂದು ಈಕೆಗೆ ನಿನ್ನ ರಾಜ್ಯವನ್ನೆಲ್ಲ ನಾನು ಉಳಿಸ್ತೀನಿ ಅಂತ ಹೇಳಿ ಒಂದು ಒಳ್ಳೆ ಇದು ಅವ್ರಿಗೆ ಕೊಟ್ಟು ಆ ರಾಜ್ಯನ ಮತ್ತೆ ಈಕೆ ಗಳಿಸ್ತಾಳೆ. ಆಮೇಲೆ ಆಕೆ ಅವ್ರಿಗೆ ಒಂದು 7 ಗ್ರಾಮಗಳನ್ನ ಕೊಟ್ಟು ಮಹಿಮೆಯನ್ನು ಪಡಿಸ್ತಾಳೆ ಅವಳು. ಪಡಿಸಿ ಒಂದು ಟೈಮಲ್ಲಿ ಅಗಲಿ ಸೇವೆ ಮಾಡೋದು, ಈ ಥರ ದೃಶ್ಯಗಳೆಲ್ಲ ನನಗೆ ತುಂಬ ಖುಷಿ ಕೊಡ್ತು. ಈ ಚಿತ್ರದಲ್ಲಿ ಕಬೀರ್ ಬೇಡಿ ಮಾಡಿದ್ದಾರೆ, ಅವರ ಒಂದು ಕಾಂಬಿನೇಷನ್ ಕೂಡ ನನಗಿದೆ. ಅಂಡ್ ಶ್ರುತಿ ಇದ್ದಾರೆ, ಸಂದೀಪ್ ಸುಪರ್ಕರ್ ಇದ್ದಾರೆ, ಗಣೇಶ್ ಆಚಾರ್ಯ, ಹೀಗೆ ಬಹಳಷ್ಟು ಆರ್ಟಿಸ್ಟ್ಗಳಿದ್ದಾರೆ. ಸುಧೀರ್ ಅತ್ತಾವ್ ಅವರು ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ನಮ್ಮ ಬರಿಮಲ್ಲ ಆ್ಯಕ್ಟರ್ ಭವ್ಯಜಿ ಆರು ಎನ್ನ ಕೊರಗಜ್ಜ ಫಿಲ್ಮ್ ಪಂಜಂದಾಯಿನ ಕ್ಯಾರೆಕ್ಟರ್ ಮಲ್ತಿದ್ದಾರೆ. ಪಂಜಂದಾಯಿ ರಾಣಿ, ಪಂಜದ ತಾಯಿಂದ ಆ್ಯಕ್ಚುಲಿ ಅಜ್ಜನ ಫಿಲ್ಮ್ ಅಜ್ಜನ ಜೀವನ ಚರಿತ್ರೆ ಎಂಜಿನ ಬರ್ಪಂಡ ಪಂಜಂದಾಯಿ ಸುರೂಟು ಅಗಿಲಿ ಸೇವೆ ಕೊರ್ನು ಪಂಡ ಆರು ಪಂದಿನ ಪರಕೆಗೆ ಬೋಡಾದು ಆರು ಅಗಿಲಿ ಸೇವೆ ಕೊರಿಯರು. ಸೊ ಮೂಲು ಆರನ್ನ ನಿಜ ಜೀವನಡ್ಲ ಅಜ್ಜಗೆ ಅಗಿಲಿ ಸೇವೆ ಕೊರಿಯರು. ಇಂಚಿನ ಒಂಜಿ ಕೋಇನ್ಸಿಡೆಂಟ್ ಆಂಡು ಬಾರಿ ಒಂಜಿ ಅವತ್ತುಲೆ ಒಂಜಿ ಪವಾಡ ರೀತಿ ಆಂಡು ಒಂಜಿ ಬಯೋಮೆಡಲ್ ಪಂಡ ಒಂಜಿ ಇಂಕೊಂಜಿ ಬ್ಲೆಸ್ಸಿಂಗ್ ಅವು ಯಾನು ಸಿನಿಮಾಡ್ಲ ಮಲ್ತೆ ಇನ್ನು ನಿಜ ಜೀವನ ಮಲ್ಪು ಒಂಜಿ ಅವಕಾಶ. ಸಿನಿಮಾದಲ್ಲಿ ನಾನು ಅಗಲಿ ಸೇವೆ ಕೊಟ್ಟೆ, ಈಗ ನಿಜ ಜೀವನದಲ್ಲಿ ನನಗೆ ಡೈರೆಕ್ಟ್ರು ಈ ಒಂದು ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಡ್ತಿದ್ದಾರೆ. ಇಟ್ ಈಸ್ ನನ್ನ ಸೌಭಾಗ್ಯ ಅನ್ಕೊತೀನಿ. ರಿಯಲಿ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಮೀ. ಪಂಡ ಒಂಜಿ ಅಗಿಲು ಪಂಡ್ ಅವು ಜನ ಮೂರುಂಡತೆ ನಾರ್ಮಲ್ ಭಕ್ಷಲು ದೇವರೇ ಕೊತ್ತನ ಬೇತೆ, ದೈವಲಿ ಕೊತ್ತನ ಬೇತೆ. ಬಟ್ ಮೂಲು ಐತನೇ ಪರ್ಟಿಕ್ಯುಲರ್ ಅದು ಉಪ್ಪುಂಡು ಉರ್ಪೆಲ್ಲ ಇರ್ತಾನೆ, ಉಪ್ಪು ಗುಡು ಬಸಳೆ ಸಾರು ಬಕ್ಕ ಒಂಜಿ ಮೀಂದ ಕಜಿಪು ಬಂಗುಡೆ ಅಥವಾ ತೇಡೆ ಆರ್ ಚಿಕನ್ ಸುಕ್ಕ ಕೊರಿದ ಸುಕ್ಕ ಅವುಲ ಇಂಚಿನೆ ಲಾಕಿ ಪಂಡ ತೆತ್ತಿ ತೀಪನ ದುಂಬುದ ಪೆರಡೆದ ಒಂದು ದೆನ್ ಉಪ್ಪಡು ಇಂಚಿನ ಮತ್ತು ಬೊಕೊಂಜಿ ಕಲಿ. ಸೊ ಅವೇನು ಮಾತ್ರ ದೀದು ಭಕ್ಷ್ಯ ಭೋಜನ ದೀದು ನಮ್ಮ ಮಲ್ಪನ ಅಗಿಲು ಸೇವೆ ಮುಲ್ಪ ಜನಕ್ಕೆ ಒಂಜಿ ಬಾರಿ ಒಂಜಿ ವಿಶೇಷವಾದ ಐತಮ್ ಇತ್ತು ಆಸಕ್ತಿ ಬರ್ತದೆ. ಮೇಡಮ್ ಆಗ್ತಾರೆ ಅವರು ನನ್ನ ಧರ್ಮಪತ್ನಿ ಧರ್ಮಕ್ಕೆ ಎಂಕ್ಲು ಅವೆ ಎನ್ನದಿತ್ತ ಪೊಸ ಇಲ್ಲಾಗ ಬತ್ತಲ್ಲ ಇಂಚ ಗೆಲ್ಸೇವೆ ಕೊರ್ಪ ಬಂದ ಎನ್ನದಿತ್ತ ಆ ಲೆಕ್ಕಡು ಇನಿ ಹೊಸ ಇಲ್ಲಡು ಆ ಗೆಲ್ಸೇವೆ ಮಲ್ತದ ಅಜ್ಜ ಪೊರ್ಲುಡ್ದೆ ತೊನ್ನ ಸ್ವೀಕಾರ ಅಂತೇಳಿ ಬಂದು ಎನ್ನಿಯೊಂದ ಇದು ಹುರುಳಿಕಾಳು ಮತ್ತೆ ಬಸಳೆ ಪರ್ಟಿಕ್ಯುಲರ್ ಅದು ಕೊರಗಜ್ಜನಿಗೆ. ಹುರುಳಿಕಾಳು ಮತ್ತೆ ಬಸಳೆ ಅಂತ ಅದು ಬಳ್ಳಿ, ಬಸಳೆ ಸೊಪ್ಪು ಅಂತ ಒಂದು ಸ್ಪಿನಾಚ್ ಅದು ಬಳ್ಳಿ ಬೆಳೆಯುತ್ತೆ. ತುಂಬಾ ಒಂಜಿ ಏತ ಕೆಲಸ ಭಾಗವಹಿಸಿದ್ರೆ ಯಾನ್ ಆಕ್ಚುಲಿ ಪರ್ಸನಲ್ ಆದ ಮಸ್ತ್ ಕಡಿಮೆ ಒಂದು ಮಲ್ತಿದ್ದೀನಿ. ಆಕ್ಚುಲಿ ಇತ್ತೆ ರೀಸೆಂಟ್ ಆದ ಹೆಂಗೆ ಕೋಲ ಸೇವೆ ಮಲ್ತೊಂದಿಲ್ಲ ನನ್ನ ಸರ್ನ ಇಲ್ಲಡು. ಸೊ ಅಲ್ಲಿ ಪಡೆದು ಶುರು ಮಲ್ತೀನಿ ಒಂದು ಅಗೆಲ್ ಸೇವೆ. ಬಟ್ ವಿಷಯ ಗೊತ್ತುಂಡು ಅಗೆಲ್ ಸೇವೆದ ಬಗ್ಗೆ, ಬಟ್ ಪರ್ಸನಲ್ ಆದ ಮಂತೀನಿ ಇನಿ ಎಂಕ್ಲ ಇಲ್ಲಡು. ಸ್ಪೆಷಲಿ ಮಂಗಳೂರಿನ ತರಿಸಿದ್ರು ವೈಲ್ಡ್ ಜಾಸ್ಮಿನ್ ಅಂತ ಇಂಗ್ಲಿಷಲ್ಲಿ. ಇದು ಪ್ರಾಡಿ ಮಂಗಳೂರಿನ ತರಿಸಿದ್ರು. ತೆಂಗಿನ ಮರದ ಕಳ್ಳು ಆಗ್ಬೇಕಂತ ಅಜ್ಜನ ಮೆತ್ತದ ನಂಬಿಕೆ ಸಿನಿಮಾದ ಇನ್ವಾಲ್ವ್ ಆಗ್ಬೇಕು ಶುರು ಆಯ್ನ ಅದು ದುಂಬೆ ಮಸ್ತ್ ಅಜ್ಜನ ಭಕ್ತೇನ ಅಜ್ಜನ ಐ ಥಿಂಕ್ ತುಳುನಾಡದ ಮಾತೆರ್ಲ ಅಜ್ಜನ ಭಕ್ತನಕ್ಲೆ ಉಪ್ಪುನು. ಸೊ ಇನ್ಕ್ಲೂಡಿಂಗ್ ಎಂಕೆಲ್ಲ ಮಾತೆರ್ಲ ಇಲ್ಲಡ ಅಜ್ಜನ ನಂಬುನಕ್ಲೆ
ಅವು ಎಲ್ಲಿಯ ವಸ್ತು ದಕ್ಕದ ಪೋಪುನ ಹಿಡ್ದಿಂಚ ಮಲ್ಲ ವಸ್ತು ದಾದನೆ ಉಪ್ಪಡು ಕಷ್ಟ ಫಸ್ಟ್ ಹೆಣ್ಣು ನಜ್ಜನ್ ದೇವರಿಂದ ಅಜ್ಜನ್ಲ ಸೊ ಒಂದು ಫಸ್ಟ್ ಟೈಮ್ ಮತ್ತೆ ಸಿನಿಮಾದ ಅದು ಭಕ್ತಿ ಅತ್ತು ಬಟ್ ಎಲ್ಲಿ ಹಿಡ್ದಿಂಚಲ್ಲ ಎಂಕ್ಲ ಇಲ್ಲಡ್ಲ ಅವ್ಯ ವಾತಾವರಣ ಇತ್ತಲ್ಲ ಗೊತ್ತಿತ್ತು ನಜ್ಜನ ಬಗ್ಗೆ ಸೊ ಮುಂದುವರಿಸಿಂದು ಪೋಂದಿಲ್ಲ ಸ್ವಲ್ಪ ಬಲಸಿದಿನೇಟ್ ಹಂಗೆ ಬನ್ನ ಬೆಂಗಳೂರು ದಾಖಲೆಗಿಂಚ ತೂನಾಗ ವಿಶೇಷ ಅದು ದಾದಾಪುರ ಬಲಸಿದಿನ ಐತ ಬಗ್ಗೆ ಪನೋಲ್ಯ ಖಂಡಿತ ಅಜ್ಜಗೆ ಇಷ್ಟ ಆಪ್ನಂಚಿನ ಕೆಲವು ವಸ್ತುಲು ಅವು ತುಳುನಾಡ್ದಕ್ಲೆಗ್ ಮಾತಾರಿಗ್ಲ ಗೊತ್ತುಂಡು ಒಂಜಿ ಬಸಳೆಲ್ಲ ಕುಡುಲ ಅಜ್ಜಗ್ ಮಸ್ತ್ ಪ್ರೀತಿ ಆಯ್ನ ವಸ್ತು ಬಕ್ಕ ಕೋರಿ ಸುಕ್ಕ ಊರ್ದ ಕೋರಿದ ಸುಕ್ಕ ಬಂಗುಡೆ ಗಸಿ ಬಂಗುಡೆ ಇಜಿಲ ತೇಡೆ ಮಲ್ಪೇರು ಪನ್ಪೇರು ಆಂಡ ನೆಟ್ಟೆ ಆಯ್ತ ತಿಕ್ಕಿಸ ಇಜ್ಜಾದ್ರ ಬಂಗುಡೆ ಗಸಿ ಮಂತಿತ್ತ ಉಪ್ಪಡು ಬಕ್ಕ ನುಪ್ಪು ಬಕ್ಕ ಕೋರಿದ ತೆತ್ತಿ ಈತ್ ಅಜ್ಜಗ್ ಪ್ರಿಯವಾಯಿನ ವಸ್ತುಲಿಗೆ ಅಂಚ ಐನೆ ಮಲ್ತದ್ ಇಲ್ಲಡ್ ಮಲ್ತದ್ ಬಲಸದ ರಾಷ್ಟ್ರ ಧೂಪದಿನಾಗ ಈರ್ಲ ಭವ್ಯ ಮೇಡಮ್ಲ ಬಕ್ಕ ಪೂರ ಸೇರ್ದು ಬಲಸ್ಯಾರ ಅಂದ್ ಆ ಒಂದು ಖುಷಿ ಏತು ಸುಲೆ ಅಂಡ್ ಫಿಲ್ಮ್ದ ಬಗ್ಗೆ ಹೆಂಗ್ ಆತ್ತಾಲ ಗೊತ್ತಿತ್ತು ಫಿಲ್ಮ್ ಇಂಡಸ್ಟ್ರಿದ ಬಗ್ಗೆ ಐತ ಕ್ರೆಡಿಟ್ ದೇತನಂಚಿನ ಯೋಗ್ಯತೆಲ್ಲ ಹೆಂಗ್ ಇಜ್ಜಿಂದ ನೆನ್ವೆ ದಾಯಿಗ್ ಬಂಡ ಐತ ವಿರೋಧ ಶ್ರಮ ಕಷ್ಟ ಮಾತಲ ಡೈರೆಕ್ಟರ್ಗೆ ಸೇರ್ನ ಕಂಟನಿಗೆ ಸೇರ್ನಂಚಿನ ದಾಯಿಗ್ ಬಂಡ ಎಂಕ್ ಖಾಲಿ ಲಾಸ್ಟ್ ಮೂಮೆಂಟ್ ಇವತ್ತು ಉಂಟು ನಕಲು ಐತ ಪರಿಶ್ರಮ ಮಾತಾಕ್ಲಿಕ್ಕೆ ಸೇರ್ನ ಭಾಗ್ಯ ಅಂದ್ ಏನ್ ಪಂದ್ರೆ ಅದನ್ನ ಒಟ್ಟಿಗೆ ಒಪ್ಪುನ ಅಥವಾ ನೇರ್ದ ಆದ ಎಂಕ ಅವು ಮತ್ತೆ ಆಕನ ಗುರ್ತಾಪುನ ಆಕನ ಕೈ ತಳ್ಬೋದು ಉಂತುನ ಯೋಗ್ಯತೆ ಎಂಕ ತಿಕ್ಕುನ ಅವೆನ್ನ ಭಾಗ್ಯ ಅಂದೇನು ಮಾತಾಡಿದಿಲ್ಲ ಮಲ್ಲ ಈ ಅಗಲ್ ಸೇವೆ ಆಯ್ನ ಇರಕ್ಕೆ ಒಂದು ಗಿಫ್ಟ್ ತಿಕ್ಕನ ಇಲ್ಲಾಡು ಸಾಮಾನ್ಯವಾದ ಪ್ರೊಡ್ಯೂಸರ್ಗೆ ಪಿಕ್ಚರ್ ಮುಗಿಬೇಕು ಪೂರ ಕೊರ್ಪೇರು ಥಿಯೇಟರ್ ಬರ್ತದ ಹಿಟ್ ಅದನ್ನ ಕೊರ್ಪೇರು ಒಂದು ಎಂದ ಟೈಮ್ ಕೊರ್ತಾರೆ ಇರಾಗ ರಿಲೀಸ್ ಇರ್ದಲ್ಲ ದುಂಬು ಆ ಖುಷಿ ಆಯ್ತು ಪಂಡ ಕಾರ್ ಕೊರಿಯರ್ ಒಂಜಿ ಇತ್ತೊಂದು ಇಲ್ಲು ಕೊರಿಯರ್ ಅರೆಗ ಸಿನಿಮಾಡು ಮಿತ್ತುಪ್ಪನ ಧೈರ್ಯ ಇತ್ತ ಬಂಡ ಇತ್ತ 3D ಅವನುಂಡು 3D ಸುಮಾರು 16 ಕೋಟಿ ಪ್ಲಸ್ ಖರ್ಚು ಅವನುಂಡು 3D ಇಂಗ್ಲ ರಿಲೀಸ್ ಮಲ್ಪನ ದುಂಬು 3D ಅದು ಕನ್ವರ್ಟ್ ಅವನುಂಡು ಆ್ಯಂಡ್ ಅರೆಗೆ ಇತ್ತ ಜಿ ಮ್ಯೂಸಿಕ್ ಬೈದಿನ ಮ್ಯೂಸಿಕ್ ರೈಟ್ಸ್ ಅತ್ತಂದ್ರೆ ಅರೆಗೆ ಒಂದು ಕಾನ್ಫಿಡೆನ್ಸ್ ಬೈದಿಂಡು ಜಿ ತಕಲ್ ಪಂತೇರು OTT ಬೊಕ್ಕ ಸ್ಯಾಟಲೈಟ್ಲ ಎಂಗ್ಲನ್ನೇ ಫಸ್ಟ್ ಡಿಸ್ಕಸ್ ಮಲ್ಪಡು ಪಂಪೊಂದು ಟರ್ಮ್ಸ್ ಉಂಡು ಇದು ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಬತ್ತೇರು ಚೈನೀಸ್ ಬೈದೇರು ಅರೆಗೆ ಬಿಸ್ನೆಸ್ ಮತ್ತು ಕಾನ್ಫಿಡೆನ್ಸ್ ಬತ್ತಿಂಡು ಪೋಕೆ 3 ವರ್ಷ ಈ ಸಿನಿಮಾದ ಒಟ್ಟಿಗೆ ಉಲ್ಲೆ ಪಂಪನಂಚಿನ ಒಂಜಿ ಅರೆಗೆ ಒಂಜಿ ಅಭಿಮಾನ ಎತ್ತಿನದಾದ್ರೆ ಎಂಕ ಒಂಜಿ ಸರ್ಪ್ರೈಸ್ ಲೆಕ್ಕ ಯಾನೊಂಜಿ ಎನ್ನಿದಿನ ಇಜ್ಜಿ ಕೃಪೆಯಿಂದ ಸುಧೀರ್ ಅವರಿಗೆ ಈ ಫ್ಲಾಟ್ ಹ್ಯಾಂಡ್ ಓವರ್ ಸಾಧಾರಣ 3 ವರ್ಷ ಜಂಗ್ಲ ಸುಧೀರ್ ಐನೇ ಒಂಜಿ ಕೊರಗಜ್ಜೆ ಅರೆಗ್ ಆವಾಹನ ಹತ್ಲೆಕ್ಕ ಆರೇ ಆವೇಶ ಬರ್ತದೆ ಆ ಪಿಕ್ಚರ್ನ ಶೂಟಿಂಗ್ ಇರೋದು ಬರ್ತದೆ VFX ಬರ್ತದೆ ಈ RR ಒವೇ ನೆಟ್ಲ ಆಯ್ತಾ ಪೋಸ್ಟ್ ಪ್ರೊಡಕ್ಷನ್ ಇಲ್ಲ ಒಂಜಿ ಚೂರು ಕಿಂಚಿತ್ತು ಒಂದು ಚೂರು ಚೇಂಜ್ ಮಲ್ಪಂದೆ ಅವತ್ತಂದೆ ಎಂಗ್ಲು ಈ ಪಿಕ್ಚರ್ನ 3D ಮಲ್ಪೋಡು ಬಂದಾಗ ಐತ ಬ್ಯಾಕ್ ಸೈಡ್ ಬರ್ತದೆ ಇಂಚೆನೇ ಅವಾರ್ಡ್ ಬಂದದು ಮಲ್ತನೇಕೆ ಆ ಇಂಟರ್ನ್ಯಾಷನಲ್ ಕ್ವಾಲಿಟಿದ ಫಿಲ್ಮ್ ಮಲ್ಲೆಕ್ಕ ಆತಂದೆ ಸೊ ಆ ಲೆಕ್ಕೊಡು ಯಾನು ಗಿಫ್ಟ್ ಕೊಡೋದಿಲ್ಲ ಓಕೆ ಇಂದು ಸಂಭಾವನೆನ ಅಥವಾ ಸಂಭಾವನೆ ಬೇತೆ ಉಂಡ ಇಂದು ಏನು ಸಂಭಾವನೆ ಪರ್ಸೆಂಟೇಜ್ ಲೆಕ್ಕ ಉಂಡು ಅವು ಇತ್ತದ ಪಂಡ್ರೆ ಆಬಜಿ ಬಟ್ ಉಂಡು ಖಂಡಿತ ಉಂಡು ಕಾರ್ 10 days ದುಂಬು ವಿದ್ಯಾಧರಡ ಪಾತಿರೇರು 10-12 days ದುಂಬು ಬೊಕ್ಕ ಎಂಕ ನಂಬರ್ಲ ಒಂಜಿ ಮುಜಿ 3 bedroom ಆಲ್ಮೋಸ್ಟ್ 1.75 crore ಮುಲ್ತ ಮಾರ್ಕೆಟ್ ವ್ಯಾಲ್ಯೂ ಪುರಂಚಿನ ಒಂಜಿ ಗಿಫ್ಟ್ ಪಂಡವು ಎಂಗೆ ತೊಂದಿನ ಒಂಜಿ ಅಜ್ಜನ ಒಂಜಿ ಐಟ ಒಂಜಿ ಬ್ಲೆಸ್ಸಿಂಗ್ ಎಂದು ಪಂದ್ಲಿ ಎಂಕ ಐತೆ ಅವನ್ ತೂನಾಗ ಏನು ಮಸ್ತ್ ಎಲ್ಲಿಯ ಎಂಕ ಪಂಡ ಏನು ಈತ್ ಮಾತ ಮಲ್ಪೆರನೆ ಶಕ್ತಿಯ ಅಥವಾ ಒಂಜಿ ಅಜ್ಜನ ಮಲ್ಲ ಒಂಜಿ ನೆಟ್ ಆಶೀರ್ವಾದನ ಅವೇ ಖಂಡಿತವನ್ನು ಎಂಗೆ ಧೈರ್ಯ ಬರ್ತದೆ ದೈವ ದೇವರನ ಬಗ್ಗೆ ಆತ ನಂಬಿಕೆ ಇಜ್ಜಂದನಾರ ಇರು ಅಂಡ ಇತ್ತೆ ಇರು ಮಲ್ಲ ಕೊರಗಜ್ಜನ ಭಕ್ತಿ ಅದು ಬದಲಾಯಿನಂತ ಕಾರಣ ಪನ್ಪರ ಸಾಧಾರಣ 3 ವರ್ಷದ నుంచి ಈ ಫಿಲ್ಮ್ ಅಂತಂದಿಲ್ಲ ಇಟ್ಲು ಎಂಕ್ ಈ ಆಧ್ಯಾತ್ಮಿಕ ಅಥವಾ ಈ ದೈವಿ ಶಕ್ತಿ ಪೂರ ಎಂಕ್ ಇದ್ದಾನೆ ಎಂಕ್ ನಂಬಿಕೆನೇ ಇದ್ದಾನೆ ಆಂಡ ಈ ಪಿಕ್ಚರ್ ಜತ್ತಿ ಬೊಕ್ಕ ಪ್ರತಿ ಸ್ಟೇಜ್ ಎಂಚಿನ ಮಾತೆಗಳು ಶೂಟಿಂಗ್ ಮಲ್ಪ ಎಂಚ ಪೋಸ್ಟ್ ಪ್ರೊಡಕ್ಷನ್ ಮಲ್ಪ ಎಂಚಿನ ಮಾತ ಚೇಂಜ್ ಮಲ್ಪ ಅವು ತನ್ನಾತಿಗೆ ತಾನೇ ಚೇಂಜ್ ಆವನುಂಟು
ಅವು ಎಂಗ್ಲ ಕೊರಗಜ್ಜನೆ ದೈವನೇ ಅಂಚೆ ಮಲ್ಪನ ಲೆಕ್ಕ ಎಂಗ್ಲಿಗೆ ಅನಿಸಿಕೆ ಆಟ ಅಂಚೆ ಇತ್ಯಾದ ನಾಸ್ತಿಕರದು ಆಸ್ತಿಕೆ ಆದ್ರೆ ಅನ್ಪಣ್ಣೋದಿಲ್ಲ. ಬೆಂಗಳೂರು ಒಂಜಿ ತುಮಲ್ಲ ಫ್ಲಾಟ್ ಇರ್ನ ಕಲ್ಪನೆ ಇತ್ತಿನ ನನಗೆ ಖುಷಿ ಇಜ್ಜಿ ಸರ್ ಎಂಕಲ್ ಮಾತ ಮಸ್ತ್ ಒಂದೆರಡು ಬೆಳೆದ ಬೈದಿನಕ್ಲು ಒಂದು ಮಾತ ಅಜ್ಜನ ಕೃಪೆ ಬಕ್ಕ ಅವೇ ಅನ್ನ ಸುಧೀರ್ನ ಕಷ್ಟ ಅರ್ನ ಶ್ರಮ ಐತ ಫಲ ಅಂದೇನ್ವೆ ಖಂಡಿತ ಅಜ್ಜನ ಕೃಪೆ. ಡೈರೆಕ್ಟರ್ಸ್ ನ ಬಡದಿಯಲ್ಲೂ ಇತ್ತ ಹೆಚ್ಚಾದ ಸಿನಿಮಾಗೂ ಕಾಸ್ಟ್ಯೂಮ್ ಡಿಸೈನಿಂಗ್ ಮಲ್ಪೇರು ಇರಗದ ಅಂಚಿನ ಇಂಟ್ರೆಸ್ಟ್ ಇಜ್ಜೆ ಇಜ್ಜಿ ತುಲೆ ಅವು ಅಂಚ್ ಡೈರೆಕ್ಟ್ ನ ಬಡದಿ ಆಯ್ನ ಕೂಡ್ಲೆ ಆನ್ ಫಿಲ್ಮ್ಡ್ ಮಾತ ಕೆಲಸ ಮಲ್ಪೋಡು ಅನ್ಪ ನಾವು ತಪ್ಪು ಕಲ್ಪನೆ ಆಕ್ಚುಲಿ ಐಕ್ ಆ ಟ್ಯಾಲೆಂಟ್ ಉಪ್ಪೋಡು ಅವು ಗೊತ್ತುಪ್ಪೋಡು ವಿಷಯಲು ಅಂಚೈತನ ಮಾತ್ರ ಉಪ್ಪುಂಡು ಇಜ್ಜಿಂದ ಪಕ್ಕದ ಡೈರೆಕ್ಟ್ ನ ಬಡದಿ ಬಂದು ಯಾನ ಜಂಪ್ ಆಪ್ನ ಅವು ಓಲ್ಲ ಸರಿದೋಜ್ಜಿ. ಮತ್ತು ತ್ರಿವಿಕ್ರಮ್ ಅವರ ಒಂದು ನಿರ್ಮಾಪಕರು, ವಿದ್ಯಾಧರ್ ಅವರು ಒನ್ ಆಫ್ ದ ಪ್ರೊಡ್ಯೂಸರ್, ಹೀಗೆ ದಿ 3 ಪೀಪಲ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಮೂವಿ. ಬಣ್ಣ ಕೊರಗಜ್ಜನ ಎಲ್ಲಿರ್ದಿಂಚಲ್ಲ ಬಣ್ಣ ಎಲ್ಲಿ ಬಾಲ್ಯದ ದಿಂಚನಕ್ಕೆ ಒಂಜಿ ಕೊರಗಜ್ಜನ ನಮ್ಮೊಂದು ಬೈದ್ನಾಕಿ ಒಂಜಿ ಅಪ್ಪ ಒಂಜಿ ಅಮ್ಮ ಬನಂತ ಕ್ರಿಕೆಟ್ ಬಾಲ್ ದಕ್ಕದು ಬಂಡಲ್ಲ ಅಮ್ಮ ಬನಂತೀರ ಅಜ್ಜಗೆ ಬನಲ್ಲ ಆ ಬಾಲ್ ತಿಕ್ಕೊಂತು ಅಂಚೆ ಅಲ್ಪಡ್ದೆ ಒಂಜಿ ನಂಬಿಕೆ ಕೊರಗಜ್ಜ ಅಜ್ಜಡ ಅವು ಒಂಜಿ ಪ್ರೀತಿ ಒಂಜಿ ಅನೋನ್ಯತೆ ಒಂಜಿ ಅಜ್ಜಡ ದುಂಬುಡು ದಿಂಚಲ್ಲ. ಸೊ ಒಂಜಿ ಅಜ್ಜನ ಸೇವೆ ಮನ್ಪುಣ ಮಾಡಿ ಜಿಂಜ ಖುಷಿ ಅವ ಪ್ರತಿ ಸಲ ಜಿಂಜ ಖುಷಿ ಒಂಜಿ ಅಗಲ್ ಸೇವೆ ಎಂಚಂಡಿ ಅಂತ ಅಗಿಲ ಸೇವೆ ಕೊರಗಜ್ಜ ಆಕ್ಚುಲಿ ಎಂಗ್ಲ ಕೋಸ್ಟಲ್ ಸೈಡ್ ದ ದೈವ ಇತ್ತೆ ಎಂಗ್ಲು ಕೊರಗಜ್ಜನ ಮೂಲ ಬಿನ್ನರ್ ಲೆಕ್ಕ ಲೆತ್ತದು ಅರೆಗೊಂಜಿ ಅಗಿಲ ಸೇವೆ ಮಲ್ತದ್ದು ಎಂಗ್ಲ ಪಿಕ್ಚರ್ ಒಂಜಿ ಸಕ್ಸಸ್ಫುಲ್ ಆವಡ್ ಪಂಡದು ಎಂಗ್ಲು ಪ್ರಾರ್ಥನೆ ಮಲ್ತದ್ದಾಯ್ತು. ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಇದೊಂದು ಒಳ್ಳೆ ಪ್ರಯತ್ನ. ಆಲ್ಮೋಸ್ಟ್ ಆಗಿ ಈಗ ಕೊರಗಜ್ಜನಿಗೆ ಒಳ್ಳೆ ಬಿಲೀಫರ್ಸು, ಒಳ್ಳೆ ಡಿವೋಟೀಸು ಇದ್ದಾರೆ ಅಂತ ಇರೋದ್ರಿಂದ ಇದ್ದಾರೆ. ಹಾಗಾಗಿ ಈ ಚಿತ್ರ ಒಂದು ಒಳ್ಳೆ ಮಟ್ಟಿಗೆ ಯಶಸ್ವಿ ಕಾಣುತ್ತೆ ಅಂತ ನಂಬಿಕೆ. ಗ್ರೇಟ್. ನಿಜವಾಗಿ ಹೇಳ್ತೀನಿ, ನಾನು ಈ ದೈವದ ಬಗ್ಗೆನೇ ನನಗೆ ಏನು ಗೊತ್ತಿರಲಿಲ್ಲ. ಗೊತ್ತಾಗಿದೆ ಈ ಚಿತ್ರದಲ್ಲಿ ಬಂದ ನಂತರ ಕೊರಗಜ್ಜ ಒಂದು ದೈವ ಹೀಗಿದೆ ಅಂತೆಲ್ಲ ನನಗೆ ಗೊತ್ತಾಗಿದ್ದು. ಬಹಳಷ್ಟು ಬಿಲೀವರ್ಸ್ ಇದ್ದಾರೆ, ಇದಕ್ಕೆ ಬಹಳಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಡೆಫಿನೆಟ್ಲಿ ದಿಸ್ ಮೂವಿ ವಿಲ್ ಗೋ ಟು ವಿನ್ ಅಂತ ಒಂದು ಒಳ್ಳೆ ಫ್ಯಾನ್ಸು, ಒಂದು ಅಭಿಮಾನಿಗಳು, ಡಿವೋಟೀಸ್ ಎಲ್ಲರೂ ಇದ್ದಾರೆ. ಆಮೇಲೆ ಇಲ್ಲಿ ನಾನೊಂದು ಪ್ರತಿ ವರ್ಷ ಕೂಡ ಇವರು ಕೋಲ ಮಾಡ್ತಿದ್ವಿ. ಇವರು ಒಂದು ಜಾಗದಲ್ಲೇ ಕೋಲ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ. ನಾನು ಅಟೆಂಡ್ ಮಾಡಿದ್ದೀನಿ ಆ ಕೋಲದಲ್ಲಿ. ದೈವ, ಕೊರಗಜ್ಜ, ಕಲ್ಲುರ್ಟಿ, ಕುಳಿಗ ಈ ಥರ ಹೆಸರನ್ನ ನಂಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಬಂದ ನಂತರ ನಾನು ಅದನ್ನೆಲ್ಲ ತಿಳ್ಕೊಂಡೆ. ಏನೋ ಒಂದು ನನಗೆ ಎಲ್ಲ ನಂಬಿಕೆ ಬಂದಿದೆ. ನನಗೂ ಕೂಡ ಆ ಒಂದು ಬ್ಲೆಸ್ಸಿಂಗ್ಸು ಬರ್ತಾ ಇದೆ. ತುಂಬ ಖುಷಿ ಆಯಿತು ಈ ಚಿತ್ರದಲ್ಲಿ ನಾನು ಮಾಡಿದ್ದು. ಆ ಒಂದು ನಂಬಿಕೆ ಇಟ್ಕೊಂಡೇ ಬರ್ತಾ ಇದ್ದೀನಿ. ಬೆಂಗಳೂರುಡ್ಲ ಅಗೆಲ್ ಮಲ್ಪೊಲ್ಯ ಪನ್ಪಿನ ಕಿರಣ ಸ್ಪಷ್ಟೀಕರಣದಾದ ದೈವದ ಅಗಿಲ್ ಮಲ್ಪೆರೆ ಒಂಜಿ ಎಡ್ಡ ಜಾಗೆ ಬೋಡು ನಮ್ಮ ಊರು ಅವನು ಮಲ್ತೊಂದುಪ್ಪೇರು. ಸೊ ಬ್ಯಾಂಗ್ಳೂರ್ಲ ದೈವದ ಮಿತ್ ಭಕ್ತಿ ಇತ್ತಂಡ ಓಲ್ಲ ಮಲ್ಪುಲಿ ದೈವದ ಭಕ್ತಿಗೆ ಇಂಚಿನ ಜಾಗೆ ಬೋಡೊಂದಿಜ್ಜಿ ಅಂಡ್ ಅಲ್ತ ಕಲ್ಚರ್ ಅಲ್ತ ದೈವದ ಮಿತ್ ಭಕ್ತಿ ಎಂಗ್ಲು ಮೂಲವೆನ್ನು ಆಚರಣೆ ಮಲ್ಪೊಡೊಂದು ಎಂದಿದ್ದಾರೆ. ನಮ್ಮ ಮಧ್ಯಸ್ಥರು ಮಧ್ಯಸ್ಥರು ಒಲ್ಪದಾರ ಆರು ಕುಡ್ಲದಾರೆ, ಆರು ತುಕ್ಕೋಟು ಆ ಸೈಡ್ ಇದ್ದಾರೆ. ಆರು ನಮ್ಮ ಕೋಲಕ್ಕೆ ಬರ್ತಾರೆ. ಎಂಗ್ಲು ನಮ್ಮ ಡೈರೆಕ್ಟರ್ ಕೋಲ ಮನ್ಪೇನು ಕೊರಗಜ್ಜನ ಟೀಮ್ ಪ್ರತಿ ವರ್ಷ ಈ ಕಲ್ಲುರ್ಟಿ ಗುಳಿಗ ಬಗ್ಗೆ ಕೊರಗಜ್ಜಕ್ಕೆ ಅದು ನಮ್ಮ ಅತ್ತವರ ಜಾಗಡು. ಸೊ ಅಡಿಗಾರ ಬರೋದು ಬೇರೆ ಫಲ. ಸೊ ಆರು ಕರೆಕ್ಟ್ ಸರಿಯಾದ ವ್ಯಕ್ತಿಯಿಂದ ಆಡಿದ್ದಕ್ಕೆ ಇಂಗ್ಲೀಷ್ ಪಲ್ಲ ನಂಗೆ ಆಯ್ತು ಒಂದು ಪೂರ ಗೊತ್ತಿದ್ದೆ, ಸಿಸ್ಟಮ್ ಪೂರ ಗೊತ್ತಿದ್ದೆ ಆಯ್ತಾ. ಸಿಸ್ಟಮ್ ಗೊತ್ತಿತ್ತಿನಾರು ಬೋರ್ಡ್ ಹಾಕೊಂಡು ಆಯ್ತಾ ಕ್ರಮಪುರ ಸರಿಯಾದ ಬೋರ್ಡ್ ಹಾಕೊಂಡೈತೆ ಚಾರೇನಲ್ಲಿ ಇರ್ತೀರ ಒಂಜಿ ಮುಲ್ತಕ್ಲಿಗೆ ಒಂಜಿ ಉತ್ತಿಯರ್ಲ ಒಂಜಿ ಒಕೇಶನ್ ಒಂದು ತಿಕ್ಕಂಡು ಒಂಜಿ ಕೊರಗ ಒಂಜಿ ಅಗಿಲ್ ಸೇವೆಲ್ಲ ಹೆಂಚೆ ಹಾಕೊಂಡು. ನಿಮಗೂ ಅಷ್ಟೇ ಆಲ್ರೆಡಿ ಮಂಗಳೂರಲ್ಲೆಲ್ಲ ಫ್ಯಾನ್ಸ್ ಇದ್ದಾರೆ. ಈ ಚಿತ್ರದ ಮೂಲಕ ಅಂತೂ ತುಂಬಾನೇ ಎಲ್ರಿಗೂ ಹತ್ರ ಆಗ್ಬೋದು. ಇಂಟರ್ವ್ಯೂನಲ್ಲೂ ಅಷ್ಟೇ ಮಂಗಳೂರು ಬಗ್ಗೆ ತುಂಬಾನೇ ಮಾತಾಡಿದಿರಿ. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೋಡುವ. ಕುಡ್ಲ ಈಸ್ ಅವರ್ ಸಿಟಿ, ಕುಡ್ಲದ ಕುಲು ಈಸ್ ಅವರ್ ಎಮೋಷನ್. ಕುಡ್ಲದ ಚಾನಲ್ ತೂಲೆ ಸಬ್ಸ್ಕ್ರೈಬ್ ಮಾಡ್ತುಲೆ. ದ ವೆರಿ ಬೆಸ್ಟ್ ಟು ಯು. ಮಾತೆರೆಗ್ಲ ಸೊಲ್ಮೆಲು ಯಾನ್ ನಿಕ್ಲೆನ ಅದ್ವಿತಿ ಶೆಟ್ಟಿ, ಯಾನ್ ನಿಕ್ಲೆನ ಅಶ್ವಿತಿ ಶೆಟ್ಟಿ. ಕುಡ್ಲ ಇಸ್ ಆರ್ ಸಿಟಿ, ಕುಡ್ಲ ದಕಲು ಇಸ್ ಆರ್ ಇಮೋಷನ್.
ಕುಡ್ಲದಕುಲು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡ್ಪುನ ಮರೆಪೊಚ್ಚಿ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. Kudladakulu is a emotion.